ನಮ್ಮನ್ನ ನಾಯಿಗಳಿಗೆ ಕಂಪೇರ್ ಮಾಡ್ತಿದ್ದಂತ ಈ ಬ್ರಿಟಿಷರನ್ನ ನಾವ್ ಇನ್ನೂ ಕೂಡ ಮರ್ತಿಲ್ಲ. ನಮ್ಮ ಇಂಡಿಯಾದ ಅದೆಷ್ಟೋ ಊರುಗಳಿಗೆ ಈ ಬ್ರಿಟಿಷರ ಇತಿಹಾಸ ಮತ್ತು ಚರಿತ್ರೆನ ಕಾಪಾಡಬೇಕಂತ ಇವ್ರಿಗೆ ಇಷ್ಟ ಬಂದಿದ್ದು ಹೆಸರು ಇಟ್ಕೊಂಡು ಹೋಗಿದ್ದಾರೆ. ಅಂತದೇ ಒಂದು ಎಕ್ಸಾಂಪಲ್ ಅಂದ್ರೆ ಅಂಡಮಾನ್ ನಿಕೋಬಾರ್ನ ರಾಜಧಾನಿಯಾಗಿರೋ ಪೋರ್ಟ್ ಬ್ಲೇರ್. ಈ ಹೆಸರು ಹೇಗ್ ಬಂತಂದ್ರೆ 1789ರಲ್ಲಿ ಬ್ರಿಟಿಷ್ ಅಧಿಕಾರಿ ಈ ಪ್ಲೇಸ್ ನ ಸರ್ವೆ ಮಾಡಿ ಈ ಪ್ಲೇಸ್ ನಮ್ಮ ಇಂಡಿಯಾದ ಸ್ವಾತಂತ್ರ್ಯ ಹೋರಾಟಗಾರನ ಕೂಡಾಕಿರೋ ಬೆಸ್ಟ್ ಪ್ಲೇಸ್ ಅಂತ ಹುಡುಕ್ತಾನೆ. ಬೆಸ್ಟ್ ಪ್ಲೇಸ್ ಅಂತ ಹುಡುಕಿ ಅಲ್ಲೊಂದು ಜೈಲನ್ನ ನಿರ್ಮಾಣ ಮಾಡ್ತಾನೆ. ಅದನ್ನೇ ನಾವು ಕಾಲಾಪಾನಿ ಅಂತ ಕೂಡ ಕರಿತಾ ಇದ್ವಿ. ಬ್ರಿಟಿಷರು ಈ ಜಾಗನೇ ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಅನ್ನೋದು ಒಂದು ದ್ವೀಪ, ಇದು ಸುತ್ತಲೂ ನೀರಿದೆ. ಯಾರನ್ನ ಸ್ವಾತಂತ್ರ್ಯ ಹೋರಾಟಗಾರನ ತಗೊಂಬಂದು ಅಲ್ಲಿ ಕೂಡ ಹಾಕಿದ್ರೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಆಮೇಲೆ ಇದು ಭಾರತದಿಂದ ಸ್ವಲ್ಪ ದೂರ ಇರೋದ್ರಿಂದ ಇವರು ಈ ಸ್ವಾತಂತ್ರ್ಯ ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸೋದನ್ನ ಹತ್ತಿಕ್ಕಕ್ಕೆ ಇವ್ರು ಈ ತರ ಮಾಡ್ತಾ ಇದ್ರು. ಆದ್ರೆ ರೀಸೆಂಟ್ ಆಗಿ ನಮ್ಮ ಭಾರತ ಸರ್ಕಾರ ಈ ನೇಮ್ ನ ಚೇಂಜ್ ಮಾಡಿ ವಿಜಯಪುರ ಅಂತ ಹೆಸರಿಟ್ಟಿದೆ. ಯಾಕಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಈ ಪ್ಲೇಸ್ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾವನು ಬ್ರಿಟಿಷ್ ಇಟ್ಟಿದ್ದ ಈ ಹೆಸರನ್ನ ನಮ್ಮ ದೇಶದ ಹೆಮ್ಮೆ ಅಂತ ನಾವು ಕಾಪಾಡ್ಕೊಂಡ್ ಬಂದಿದೀವಿ. ಇದು ನಮ್ಮ ಗುಲಾಮ್ಗಿರಿ ಮನಸ್ಥಿತಿನ ತೋರಿಸುತ್ತೆ.